ಇದೀಗ ನಮ್ಮ ಮತ್ತೋರ್ವ ಹೆಮ್ಮೆಯ ನೀಟ್ ಸಾಧಕ ಕುಮಾರ್ ಚಿನ್ಮಯ್ ಎಲ್ಆರ್ ಗೌಡ ಅವರನ್ನು ಸನ್ಮಾನದ ಗೌರವವನ್ನು ಸ್ವೀಕರಿಸಲು ಮುಂಭಾಗದಲ್ಲಿ ವಿಶೇಷವಾಗಿ ಸಿದ್ಧಪಡಿಸಿರುವ ಸನ್ಮಾನಾಸನದಲ್ಲಿ ಬಂದು ಆಸೀನರಾಗುವಂತೆ ಆತ್ಮೀಯವಾಗಿ ಆಹ್ವಾನಿಸುತ್ತೇನೆ. ಅದೇ ಸಂದರ್ಭದಲ್ಲಿ ಚಿನ್ಮಯ್ ಅವರ ತಾಯಿ ಶ್ರೀಮತಿ ರಾಗಿಣಿ MS ದಯಮಾಡಿ ತಾವು ಕೂಡ ಬಂದು ಈ ವೇದಿಕೆ ಮೇಲೆ ಆಸೀನಪಡಿಸಿರುವ ಈ ಸನ್ಮಾನ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಚಿನ್ಮಯ್ ಎಲ್ಆರ್ ಗೌಡ ದಿವಂಗತ ಶ್ರೀ ಲೋಕೇಶ್ ಹಾಗೂ ಶ್ರೀಮತಿ ರಾಗಿಣಿ MS ದೊಡ್ಡ ಗಾಡಿಗನಹಳ್ಳಿ KR ಪೇಟೆ ಮಂಡ್ಯ ಇವರ ಪುತ್ರ. ಚಿನ್ಮಯ್ ಅವರು 10ನೇ ತರಗತಿಯಲ್ಲಿ 86% ಅಂಕಗಳನ್ನು ಗಳಿಸಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಎಂಬ ಮಹತ್ವದ ಕನಸನ್ನು ಹೊತ್ತು ನಮ್ಮ XLPU ಕಾಲೇಜಿಗೆ ಪ್ರವೇಶಿಸಿದರು. ವೈದ್ಯನಾಗಬೇಕು ಎಂಬುದು ಅವರ ಕನಸಾಗಿತ್ತು. ಆದರೆ ಆ ಕನಸಿನ ಹಿಂದೆ ಇನ್ನೊಂದು ದೊಡ್ಡ ಜವಾಬ್ದಾರಿಯಿತ್ತು, ಕುಟುಂಬದ ಜವಾಬ್ದಾರಿ. ತಂದೆಯನ್ನು ಕಳೆದುಕೊಂಡ ನಂತರ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಂಡು ತನ್ನ ತಾಯಿಯ ಕನಸನ್ನು ನನಸಾಗಿಸಬೇಕೆಂಬ ದೃಢ ಸಂಕಲ್ಪದೊಂದಿಗೆ ಚಿನ್ಮಯ್ ಅವರು ತಮ್ಮ ವಿದ್ಯಾಭ್ಯಾಸದಲ್ಲಿ ತೋರಿದ ಅಸಾಧಾರಣ ಪರಿಶ್ರಮ, ಶಿಸ್ತು ಮತ್ತು ಜವಾಬ್ದಾರಿತನ ನಿಜಕ್ಕೂ ಶ್ಲಾಘನೀಯ. ಅದರ ಫಲವಾಗಿ 2026 ದ್ವಿತೀಯ ವಾರ್ಷಿಕ ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ 96.88% ಅತ್ಯುತ್ತಮ ಅಂಕಗಳನ್ನು ಗಳಿಸುವ ಮೂಲಕ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದರು. ಇಷ್ಟಕ್ಕೆ ಅವರ ಸಾಧನೆಯ ಪಯಣ ನಿಲ್ಲಲಿಲ್ಲ. KCET ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ರಾಜ್ಯಕ್ಕೆ 317ನೇ ರ್ಯಾಂಕ್ ಅನ್ನು ಪಡೆಯುವ ಮೂಲಕ ತಮ್ಮ ಅಪ್ರತಿಮ ಪ್ರತಿಭೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿದರು. ಅವರು ಕೇವಲ ಬಹುದಿನಗಳ ಕನಸು ನೀಟ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ವೈದ್ಯಕೀಯ ಶಿಕ್ಷಣದತ್ತ ಹೆಜ್ಜೆ ಇಡುವುದು. ಅವರ ಈ ಪರಿಶ್ರಮಕ್ಕೆ ಇಂದು ಅದ್ಭುತ ಫಲ ದೊರಕಿದೆ. 720 ಅಂಕಗಳಿಗೆ 670 ಅಂಕಗಳನ್ನು ಗಳಿಸಿ ನೀಟ್ನಲ್ಲಿ ಅಖಿಲ ಭಾರತಕ್ಕೆ 524ನೇ ರ್ಯಾಂಕ್ಗಳನ್ನು ಪಡೆದು 330ನೇ ಕ್ಯಾಟಗರಿ ರ್ಯಾಂಕ್ ಅನ್ನು ಪಡೆಯುವ ಮೂಲಕ ತಮ್ಮ ಕುಟುಂಬಕ್ಕೆ, ತಮ್ಮ ಊರಿಗೆ, ತಮ್ಮ ಜಿಲ್ಲೆಗೆ ಹಾಗೂ ಮುಖ್ಯವಾಗಿ XLPU ಕಾಲೇಜಿಗೆ ಹೆಮ್ಮೆಯ ಕಿರೀಟವನ್ನು ತೊಡಿಸಿದ್ದಾರೆ. ಇದರ ಜೊತೆಗೆ ತಮ್ಮ ಸ್ವಂತ ಜಿಲ್ಲೆಯಲ್ಲೇ ಅತ್ಯುನ್ನತ ನೀಟ್ ಸಾಧನೆ ಮಾಡಿ ವಿದ್ಯಾರ್ಥಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದು ಮತ್ತಷ್ಟು ಹೆಮ್ಮೆಯ ಸಂಗತಿ. ತಮ್ಮ ಮಗನನ್ನು ಒಬ್ಬ ಪ್ರತಿಷ್ಠಿತ ವೈದ್ಯನಾಗಿ ಸಮಾಜದಲ್ಲಿ ಕಾಣಬೇಕೆಂಬ ತಾಯಿಯ ಕನಸು ಇಂದು ಸಾಗುವ ಹಾದಿಯಲ್ಲಿದೆ. ಆದ್ದರಿಂದಲೇ ಈ ಅದ್ಭುತ ಸಾಧನೆಯ ಗೌರವಾರ್ಥವಾಗಿ ನಮ್ಮ XLPU ಕಾಲೇಜಿನ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ಸುಮಂತ್ ಕುಮಾರ್ ಜೈನ್ ಅವರೊಂದಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಹಾಗೂ ನಮ್ಮ ಕಾಲೇಜಿನ ಪರವಾಗಿ ನಮ್ಮ ಭವಿಷ್ಯದ ವೈದ್ಯರಾಗುವ ಕುಮಾರ ಚಿನ್ಮಯ್ ಎಲ್ಆರ್ ಗೌಡ ಅವರನ್ನು ಹೃತ್ಪೂರ್ವಕವಾಗಿ ಸನ್ಮಾನಿಸಲು ಸಂತೋಷ ಪಡುತ್ತಿದ್ದೇವೆ. ಇದೀಗ ಶಾಲು ಹೊದಿಸಿ, ಹಾರ ಹಾಕಿ, ಪೇಟ ತೊಡಿಸಿ, ಫಲ ಪುಷ್ಪಗಳ ಬಟ್ಟೆಯನ್ನು ನೀಡಿ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಅದೆಷ್ಟೋ ವಿದ್ಯಾರ್ಥಿಗಳ ಕನಸು ನೀಟಿನಲ್ಲಿ 500 ಅಂಕ ದಾಟಿದರೆ ಸಾಕು ಎಂದಿರುತ್ತದೆ. ಭಾರತ ದೇಶ ಕಂಡಂತಹ ಅತ್ಯಂತ ಕಷ್ಟದ ಪರೀಕ್ಷೆ, ಸುಮಾರು 25 ಲಕ್ಷ ಜನ ವಿದ್ಯಾರ್ಥಿಗಳು ಬರುವಂತಹ ಪರೀಕ್ಷೆಯಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಚಿನ್ಮಯ್ ಎಲ್ಆರ್ ಗೌಡ ಇವರು ಪಡೆದಿರುವಂಥದ್ದು 720ಕ್ಕೆ 670 ಅಂಕಗಳು. ಅದೆಷ್ಟೋ ಮನೆಗಳ ಪೋಷಕರ ಕನಸು, ಅದೆಷ್ಟೋ ವಿದ್ಯಾರ್ಥಿಗಳ ಆಸೆ ಇದು. ಅದನ್ನು ಸಾರ್ಥಕಗೊಳಿಸಿರುವಂತಹ ಚಿನ್ಮಯ್ ಎಲ್ಆರ್ ಅವರು ಮಂಡ್ಯ ಜಿಲ್ಲೆಯಿಂದ ಏಮ್ಸ್ಗೆ ಆಯ್ಕೆಯಾದಂಥ ಏಕೈಕ ವಿದ್ಯಾರ್ಥಿ ಚಿನ್ಮಯ್ ಎಲ್ಆರ್. ಆ ವಿದ್ಯಾರ್ಥಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ, ನಮ್ಮ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿ ಎನ್ನುವುದು ನಮಗೆ ಬಹಳ ಸಂತೋಷವಾಗ್ತಾ ಇದೆ. ಭವಿಷ್ಯದ ವೈದ್ಯನಿಗೆ ಸ್ಟೆಥೋಸ್ಕೋಪ್ ಅನ್ನು ಧರಿಸಿ ಅದೊಂದರೊಂದಿಗೆ ಆತನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ 2 ಲಕ್ಷ ರೂಪಾಯಿಗಳ ನಗದು ಪುರಸ್ಕಾರವನ್ನಿತ್ತು ಗೌರವಿಸ್ತಾ ಇದ್ದಾರೆ ನಮ್ಮ ಸಂಸ್ಥೆಯ ಹೆಮ್ಮೆಯ ಅಧ್ಯಕ್ಷರು. ನೀಟ್ ರಿಸಲ್ಟ್ ಬಂದಾಗ ಮಂಡ್ಯ ಜಿಲ್ಲೆಯೆಡೆ ಕಂಗೊಳಿಸಿತ್ತು ಈತನ ಬ್ಯಾನರ್ಗಳು. ಮಂಡ್ಯ ಜಿಲ್ಲೆಯ ಯಾವುದೇ ಜನಪ್ರತಿನಿಧಿಗಳ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ಕಾಣ್ತಾ ಇತ್ತು ಈತನ ಫೋಟೋಗಳು. ಇದಕ್ಕೆಲ್ಲ ಕಾರಣವಾಗಿರುವಂಥದ್ದು ನಮ್ಮ XL ಪದವಿ ಪೂರ್ವ ಕಾಲೇಜು ಗುರುವಾಯನಕೆರೆ. ಆತನೊಂದಿಗೆ ನಿಂತು ಸ್ವಂತ ಅಣ್ಣನ ರೀತಿ ಆತನ ವಿದ್ಯಾಭ್ಯಾಸಕ್ಕೆ ನೆರವಾಗಿ ನಿಂತವರು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಶ್ರೀ ಬಿ ಸುಮಂತ್ ಕುಮಾರ್ ಜೈನ್ ಅವರು. ಇವತ್ತು ಸನ್ಮಾನಿತಗೊಳ್ತಿರುವಂತಹ ವಿದ್ಯಾರ್ಥಿ, ಇದು XLನ ಹೆಮ್ಮೆ, ಇದು ನಮ್ಮ ಹೆಮ್ಮೆ, ಮಂಡ್ಯದ ಹೆಮ್ಮೆ, ಇಡೀ ಕರ್ನಾಟಕ ರಾಜ್ಯದ ಹೆಮ್ಮೆ ಚಿನ್ಮಯ್ ಎಲ್ಆರ್ ಗೌಡ.
ಮತ್ತೊಮ್ಮೆ ನಮ್ಮ ಹೆಮ್ಮೆಯ ಸಾಧಕ ಕುಮಾರ್ ಚಿನ್ಮಯ್ ಎಲ್ಆರ್ ಗೌಡ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ಶುಭಾಶಯಗಳು. ಈಗಾಗಲೇ ಕಾಲೇಜಿನ ಬೋರ್ಡ್ಸ್ ಸಾಧಕರನ್ನು ಕಳೆದ ತಿಂಗಳು ನಡೆದಂತಹ ಶೃಂಗ ಸಭೆಯಲ್ಲಿ ಸುಮಾರು 300ಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನ ನಿಮ್ಮೆಲ್ಲರ ಮುಂದೆ ಸನ್ಮಾನಿಸಲಾಗಿತ್ತು. ಇವತ್ತು ನಿಮ್ಮ ಮುಂದೆ ಕೂತಿರುವಂತಹ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, ಜೆಇಇ ಅಡ್ವಾನ್ಸ್, ಜೆಇಇ ಮೇನ್ಸ್, ಕೆಸಿಇಟಿ, NDA, ನಾಟಾ ಪರೀಕ್ಷೆಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೀರ್ತಿಯನ್ನ ತಂದುಕೊಟ್ಟಂತಹ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳು.